ಕಾಮಿಡಿ ಖಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ಮದು ಕಾಮಿಡಿ ಖಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗಬಾರ್ದಾಗಿತ್ತೇನೋ. ತುಂಬ ಸಣ್ಣ ವಯಸ್ಸು ಅವನಿಗೆ, ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವ್ರು ಒಬ್ಬನೇ ಇದ್ದಿದ್ದು ದುಡಿಯೋನು ಅವ್ನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಷ್ಟೇ. ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ, ಹುಷಾರಾಗಿರಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ, ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ, ಹಕ್ಕಿದ್ದಿತ್ತು ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಅನ್ ಅಮೇಝಿಂಗ್ ಗಾಯ್, ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ. ನಿಮ್ಮ ಜೊತೆ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ನ ಡಿ ಪಿನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ವಿ ಆರ್ ಆಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಕಾಮಿಡಿ ಖಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ಮದು ಕಾಮಿಡಿ ಖಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗಬಾರ್ದಾಗಿತ್ತೇನೋ. ತುಂಬ ಸಣ್ಣ ವಯಸ್ಸು ಅವನಿಗೆ, ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವ್ರು ಒಬ್ಬನೇ ಇದ್ದಿದ್ದು ದುಡಿಯೋನು ಅವ್ನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಷ್ಟೇ. ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ, ಹುಷಾರಾಗಿರಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ, ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ, ಹಕ್ಕಿದ್ದಿತ್ತು ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಅನ್ ಅಮೇಝಿಂಗ್ ಗಾಯ್, ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ. ನಿಮ್ಮ ಜೊತೆ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ನ ಡಿ ಪಿನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ವಿ ಆರ್ ಆಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಕಾಮಿಡಿ ಖಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ಮದು ಕಾಮಿಡಿ ಖಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗಬಾರ್ದಾಗಿತ್ತೇನೋ. ತುಂಬ ಸಣ್ಣ ವಯಸ್ಸು ಅವನಿಗೆ, ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವ್ರು ಒಬ್ಬನೇ ಇದ್ದಿದ್ದು ದುಡಿಯೋನು ಅವ್ನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಷ್ಟೇ. ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ, ಹುಷಾರಾಗಿರಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ, ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ, ಹಕ್ಕಿದ್ದಿತ್ತು ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಅನ್ ಅಮೇಝಿಂಗ್ ಗಾಯ್, ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ. ನಿಮ್ಮ ಜೊತೆ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ನ ಡಿ ಪಿನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ವಿ ಆರ್ ಆಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಕಾಮಿಡಿ ಖಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ಮದು ಕಾಮಿಡಿ ಖಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗಬಾರ್ದಾಗಿತ್ತೇನೋ. ತುಂಬ ಸಣ್ಣ ವಯಸ್ಸು ಅವನಿಗೆ, ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವ್ರು ಒಬ್ಬನೇ ಇದ್ದಿದ್ದು ದುಡಿಯೋನು ಅವ್ನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಷ್ಟೇ. ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ, ಹುಷಾರಾಗಿರಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ,
ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ, ನಕ್ಕಿದ್ದೀವಿ ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಅನ್ ಅಮೇಝಿಂಗ್ ಗಾಯ್. ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ. ನಿಮ್ಮ ಜೊತೆ ಇದ್ದ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ನ ಡಿ ಪಿನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ವಿ ಆರ್ ಆಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗಬಾರ್ದಾಗಿತ್ತೇನೋ. ತುಂಬ ಸಣ್ಣ ವಯಸ್ಸು ಅವನಿಗೆ. ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವ್ರು ಒಬ್ಬನೇ ಇದ್ದಿದ್ದು ದುಡಿಯೋನು ಅವನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಏನು ನೆನಪಾಗ್ತದೆ ವೆಂಕಟೇಶ್? ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ, ಹುಷಾರಾಗಿರಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ. ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ, ನಕ್ಕಿದ್ದೀವಿ ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಅನ್ ಅಮೇಝಿಂಗ್ ಗಾಯ್. ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ. ನಿಮ್ಮ ಜೊತೆ ಇದ್ದ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ನ ಡಿ ಪಿನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ವಿ ಆರ್ ಆಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗಬಾರ್ದಾಗಿತ್ತೇನೋ. ತುಂಬ ಸಣ್ಣ ವಯಸ್ಸು ಅವನಿಗೆ. ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವ್ರು ಒಬ್ಬನೇ ಇದ್ದಿದ್ದು ದುಡಿಯೋನು ಅವನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಏನು ನೆನಪಾಗ್ತದೆ ವೆಂಕಟೇಶ್? ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ, ಹುಷಾರಾಗಿರಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ. ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ, ನಕ್ಕಿದ್ದೀವಿ ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಅನ್ ಅಮೇಝಿಂಗ್ ಗಾಯ್. ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ. ನಿಮ್ಮ ಜೊತೆ ಇದ್ದ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ನ ಡಿ ಪಿನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ವಿ ಆರ್ ಆಲ್ ವೆರಿ ಸ್ಯಾಡ್.